ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಮಧ್ಯಾಹ್ನದಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಅವ್ರು ಡ್ಯಾಡಿ ಆಟ ಆಡಿಸ್ತಾ ಇದ್ರು. ಕ್ಲೇ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ಲು. ಕ್ಲೇನಲ್ಲಿ ಏನೇನೋ ಡಿಸೈನ್ಸ್ ಮಾಡಿ ಇಟ್ಕೊಂಡಿದ್ಲು. ಅವರಪ್ಪ ಸೆಲ್ಫಿ ತಗೊಳಕ್ಕೆ ಅಂತ ಹೋದ್ರು. ಸೊ ಅದು ಒಂದು ಕ್ಲೇ ಎಲ್ಲ ಸ್ವಲ್ಪ ಇದಾಯಿತು ಅಂತ ಹಾಳಾಯಿತು ಅಂತ ಅಳ್ತಾ ಇದ್ಲು. ನನಗೇನೋ ಸಡನ್ಲಿ ಅವಳು ಬಿದ್ದೋದ್ಲೇನೋ ಅನ್ನೋ ಥರ ಸೌಂಡ್ ಆಯಿತು. ಅದಕ್ಕೆ ಓಡ್ ಬಂದು ನೋಡ್ತಾ ಇದ್ದೀನಿ. ಪೂರ್ವಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ. ಅವಳು ದಿವಾನ್ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡು ಆಟ ಆಡ್ತಾಯಿದ್ಲು. ಮತ್ತು ನಿತ್ತು ಅವ್ರದ್ದು ಲಗೇಜ್ ಎಲ್ಲ ಹಾಗೆ ಇತ್ತು. ಮಿಲ್ಟ್ರಿಯಿಂದ ಬಂದಿದ್ದು ಬ್ಯಾಗ್ಸ್ ಎಲ್ಲ ಆ ಕಡೆನೇ ಇಟ್ಟಿದ್ದೆ. ಇನ್ನೂ ವಾಶ್ ಏನೂ ಮಾಡಿರಲಿಲ್ಲ. ನಿತೇಶರು ಹೊರಗಡೆ ಸೆಲ್ಫಿ ತಗೋತಾಯಿದ್ರು. ನಮ್ಮ ಪೂರ್ವಿ ಅಂತೂ ಅವ್ರ ಡ್ಯಾಡಿನ ತುಂಬಾ ಮಿಸ್ ಮಾಡ್ಕೊತಾಳೆ. ಅವರು 3 ತಿಂಗಳಿಗೊಂದ್ಸಲಿ ರಜಾ ಬರ್ತಾರಲ್ಲ, ಅವರು ರಜಾ ಬಂದಾಗ ತುಂಬಾ ಖುಷಿಯಾಗಿರ್ತಾಳೆ ನಮ್ಮ ಪೂರ್ವಿ. ಮತ್ತು ಅವ್ರು ಹೋಗೋ ಟೈಮ್ ಇನ್ನೊಂದು 2-3 ದಿನ ಇದ್ದಂಗೆ ಅಷ್ಟೇ ಫೀಲ್ ಮಾಡ್ತಾಳೆ. ಅವರು ಹೊರಗಡೆ ಸೆಲ್ಫಿ ತಗೋತಾಯಿದ್ರು. ಅದಕ್ಕೆ ನಮ್ಮ ಪೂರ್ವಿ ಹೋಗಿ ನೋಡ್ತಾ ನಿಂತ್ಕೊಂಡಿದ್ಲು. ನೋಡಿ, ಇದೆಲ್ಲ ನಮ್ಮ ಪೂರ್ವಿ ಆಟ ಆಡ್ತಾ ಇದ್ದಂತಹ ಕ್ಲೇಗಳು. 6 ಟೋಟಲಿ 13-14 ಕಲರ್ಸ್ ಇತ್ತು. ಅದರಲ್ಲಿ ನಮ್ಮ ಪೂರ್ವಿಗೆ ಒಂದು 6 ಕಲರ್ಸ್ ಮಾತ್ರ ಕೊಟ್ಟಿದ್ದೀನಿ ಆಟ ಆಡೋದಕ್ಕೆ. ಮತ್ತು ಅವರು ಶೇಪ್ಸ್ ಕೂಡ ಕೊಟ್ಟಿರ್ತಾರೆ. ಈ ಥರ ಕ್ಲೇನ ಅದರೊಳಗೆ ಹಾಕಿ ಶೇಪ್ಸ್ ಮಾಡೋದಕ್ಕೆ ಡಾಲು ಮತ್ತು ಆ್ಯನಿಮಲ್, ಈ ರೀತಿ ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್, ಈ ಥರ ಒಂದು 4 ಶೇಪ್ಸ್ ಕೊಟ್ಟಿರ್ತಾರೆ. ಆ ಥರ ಆ ಶೇಪ್ಸ್ ಒಳಗಡೆ ಹಾಕಿ ನಮ್ಮ ಪೂರ್ವಿ ಡಿಸೈನ್ ಮಾಡಿ ಇಡ್ತಾಯಿದ್ಲು. ಇದ್ರ ಮೇಲೆ ಅವ್ರ ಅಪ್ಪ ಬಂದು ಕುತ್ಕೊಂಡು ಸೆಲ್ಫಿ ತಗೊತಾ ಇದ್ರಲ್ಲ, ಅದೊಂದು ರೀಸನ್ಗೆ ಅವಳು ಅಳ್ತಾ ಇದ್ದಿತ್ತು. ನನಗೆ ಯಾರೋ ಒಬ್ರು ಗಿಣ್ಣಾಲ್ ಕೊಟ್ಟಿದ್ರು, ನಮ್ಮ ಮನೆ ಹತ್ರ ಇರೋರು. ಸರಿ ಅಂತ ನಾನು ಗಿಣ್ಣಾಲ್ ತೊಗೊಂಡ್ಬಂದು ಗಿಣ್ಣು ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಅದು ಒಂಡೇ ಹಾಲು ಅಂತ ನಾನು ಅಂದ್ಕೊಂಡೆ. ಅಂದರೆ ಹಸು ಕರು ಹಾಕಿರುತ್ತಲ್ಲ, ಅವತ್ತೊಂದು ದಿನದ ಹಾಲಲ್ಲಾದರೆ ಗಿಣ್ಣು ಕೇಕ್ ಮಾಡ್ಬೋದು. ಇಲ್ಲ ಅಂದರೆ ಕೇಕ್ ಮಾಡೋಕ್ಕಾಗಲ್ಲ. ಬೇರೆ ಥರ ಅವಲಕ್ಕಿ ಮತ್ತು ಕಡಲೆ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಎಲ್ಲ ಹಾಕಿ ಮಾಡ್ತಾರೆ. ನನಗೆ ಆ ರೆಸಿಪಿ ಗೊತ್ತೇ ಇಲ್ಲ. ನನಗೆ ಅಂದರೆ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸರಿ ಅಂತ ಎಲ್ಲ ತೊಗೊಂಡು ಬೆಲ್ಲ ಎಲ್ಲ ಕೊಟ್ಟು, ಹಾಲು ಪ್ಯಾಕೆಟೆಲ್ಲ ತಂದು ಹಾಲು ಹಾಕಿ, ಗಿಣ್ಣಲ್ಲಿ ಹಾಕಿ, ಬೆಲ್ಲ ಕರಗಿಸಿ, ಏಲಕ್ಕಿ ಎಲ್ಲ ಹಾಕಿ ಗ್ಯಾಸ್ ಮೇಲೆ ಸ್ಟೀಮ್ಗೆ ಇಟ್ಟಿದ್ದೀನಿ. 25 ಮಿನಿಟ್ಸ್ಗೆಲ್ಲ ಬಾಯ್ಲ್ ಆಗಬೇಕಾಗಿತ್ತು, ಕೇಕ್ ರೆಡಿ ಆಗಬೇಕಾಗಿತ್ತು. ಸರಿ ನಾನು ಸಿಮ್ಮಲ್ಲೇ ಇಟ್ಟು 25 ಮಿನಿಟ್ಸ್ ಆಯಿತು, 30 ಆಯಿತು, 35 ಆಯಿತು. ಆಮೇಲೆ ನನಗೆ ಯಾಕೋ ಡೌಟ್ ಬಂತು. ಅವ್ರನ್ನ ಕೇಳೋಣ, ನನಗೆ ಗಿಣ್ಣಲ್ಲಿ ಕೊಟ್ಟರು ಕೇಳೋಣ ಅಂದರೆ ಅವರು ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ರು. ಅವ್ರ ಫೋನ್ ನಂಬರ್ ಕೂಡ ನನ್ನ ಹತ್ರ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ಟವ್ ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿಬಿಟ್ಟು ಕೂಲ್ ಆದಮೇಲೆ ಆ ಮಿಲ್ಕ್ ಏನು ಕಾಯಿಸಿಟ್ಟಿದ್ದೆ ಗಿಣ್ಣ ಹಾಲು, ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಬೆಳಗ್ಗೆ ಫ್ರಿಜ್ಜಿಂದ ತೆಗೆದು ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿದೆ. ಯಾವ ರೀತಿ ಅಂತಂದರೆ, ಕಡಲೆ ಬೀಜ ಇರುತ್ತಲ್ಲ, ಕಡಲೆ ಬೀಜ ಅಲ್ಲ ಸಾರಿ, ಹುರ್ಗಡ್ಲೆನ ಪುಡಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ಆಮೇಲೆ ಇದು ಅವಲಕ್ಕಿ ಬರುತ್ತಲ್ಲ, ಅವಲಕ್ಕಿನ ಒಂದು 10 ಮಿನಿಟ್ಸ್ ನೆನೆಸ್ಬಿಟ್ಟು ಚೆನ್ನಾಗಿ ಇಟ್ಕೊಂಡು, ನಾನು ಏನು ಕಾಯಿಸಿದ್ದೆ ನೆನೆ ಹಾಲು, ಗಿಣ್ಣ ಹಾಲು, ಅದಕ್ಕೆ ಮಿಕ್ಸ್ ಮಾಡಿ ಒಂಥರ ಪಾಯಸ ಥರ ಮಾಡಿಬಿಟ್ಟಿದ್ದೀನಿ. ಪಾಯಸ ಥರನೂ ಅಲ್ಲ, ಪೊಂಗಲ್, ಸ್ವೀಟ್ ಪೊಂಗಲ್ ಥರ ಆಗಿದೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಗಿಣ್ಣಲಲ್ಲಿ ಕೇಕ್ ಮಾಡೋಕ್ಕೋಗಿ ಈ ರೀತಿ ಮಾಡೋ ಥರ ಆಯಿತು. ಬಟ್ ಆದರೂ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಮಾಡ್ತಾಯಿದ್ನ ಬೆಳಗ್ಗೆ. ಆವಾಗ ಅವ್ರ ಡ್ಯಾಡಿ ಬಂದು, ಪೂರ್ವಿ ಅವ್ರ ಡ್ಯಾಡಿ ಬಂದು ಏನು ಮಾಡ್ತಾಯಿದ್ದೀಯಾ ಅಂತಂದರು. ಏನೋ ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಇಲ್ಲ ಕಡಿ ಮಾಡ್ತಾಯಿದ್ದೀಯಾ ಅಂತಂದರು. ನನಗೆ ಕಡಿ ಅಂತ ನಾನು ಸ್ಟಾರ್ಟಿಂಗ್ ಇದೆ ಫಸ್ಟೇ ಈ ಥರ ನಾನು ನೇಮ್ ಕೇಳಿರೋದು. ಬಟ್ ಅದು ಒಂದು ಸ್ವೀಟ್ ಅಂತೆ, ನಾರ್ತ್ ಸೈಡ್ ಆ ಕಡೆ ಮಾಡ್ತಾರೆ. ಇವ್ರು ಮಿಲ್ಟ್ರಿಲಿ ಇರೋದ್ರಿಂದ ಅಲ್ಲಿ ಮಿಲ್ಟ್ರಿಲಿ ಕುಕ್ ಮಾಡೋಕ್ಕಿರ್ತಾರಲ್ಲ, ಅವ್ರು ಈ ರೀತಿ ಮಾಡ್ತಾರಂತೆ ವಾರಕ್ಕೆ 1 ಸಲ 2 ಸಲ. ಸೊ ನಾನು ಹೇಳಿದೆ, ಇದು ಗಿಣ್ಣಲ್ಲಿ ಈ ಥರ ತಂದಿದ್ದೆ, ಹೀಗೀಗಾಯಿತು ಅಂತ. ಓಕೆ ಪರವಾಗಿಲ್ಲ, ನನಗೆ ಜಿಮ್ ಮಾಡ್ತಾಯಿದ್ದೀನಲ್ವ, ಸೊ ಇದು ಹೆಲ್ತಿ ಫುಡ್ ಆಗಿರೋದ್ರಿಂದ ಇದು ತಿನ್ನೋದು ತುಂಬ ಒಳ್ಳೆಯದು. ನಾನು ತಿಂದು ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಒಂದು ಬೌಲ್ಗೆ ಹಾಕ್ಕೊಂಡು ತಿಂದೆ. ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಗಿಣ್ಣು ಕೇಕ್ ಒಂಥರ ಟೇಸ್ಟ್ ಇತ್ತು, ಇದೇ ಒಂಥರ ಟೇಸ್ಟ್ ಇತ್ತು. ಅವರು ಕೂಡ ತಿಂದರು. ಸೊ ಫೈನಲಿ ಎಲ್ಲ ಖಾಲಿ ಮಾಡಿದ್ವಿ. ಈಗ ನೋಡಿ ಎಷ್ಟು ಪಾತ್ರೆಗಳು ಬಿದ್ದಿದೆ ಇದು ಸಿಂಕಲ್ಲಿ. ಅಲ್ಲಿ ಜಾಗ ಸಾಕಾಗಿಲ್ಲ ಅಂತ ಕೆಳಗಡೆ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ತುಂಬಾ ಪಾತ್ರೆಗಳಿತ್ತು ಫ್ರೆಂಡ್ಸ್. ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಸಿಂಕಿಗೆ ಹಾಕಿದ್ದೆ. ಈಗ ವಾಶ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಆವಾಗಲೇ ವಾಶ್ ಮಾಡ್ಕೊಂಬಿಡ್ತೀನಿ. ದಿನಕ್ಕಿಲ್ಲ ಅಂದರೂ ಒಂದು 3 ಟೈಮ್ಸ್ ಆದರೂ ಪಾತ್ರೆ ತೊಳಿಬೇಕು. ಬಟ್ಟೆ ಒಂದು ಪಕ್ಷ ಒಗೆದ್ಬಿಡ್ಬೋದು, ದಿನಕ್ಕೊಂದ್ಸಲಿ ಬಟ್ಟೆ ಒಗೆದ್ರೂ ಏನು ತೊಂದರೆ ಇಲ್ಲ. ಈ ಪಾತ್ರೆ ವಾಶ್ ಮಾಡೋದೇ ಸ್ವಲ್ಪ ಕಷ್ಟ ಹೇಳಬೇಕು ಅಂತಂದರೆ. ಒಂದೊಂದ್ಸಲಿ ಇಂಟ್ರೆಸ್ಟೇ ಇರಲ್ಲ ಫ್ರೆಂಡ್ಸ್, ಪಾತ್ರೆ ತೊಳಿಬೇಕು ಅಂದ್ರೆ ಇಂಟ್ರೆಸ್ಟ್ ಆಗೋಲ್ಲ. ನೋಡಿ, ಇದೇ ಪಾತ್ರೆಯಲ್ಲಿ ನಾನು ಇದು ಗಿಣ್ಣು ಹಾಲಿಂದ ನಾನು ಸ್ವೀಟ್ ಮಾಡಿದ್ದು. ತುಂಬಾ ಇಷ್ಟ ಆಯಿತು ನನಗೆ ಸ್ವೀಟ್ಸು. ಸೊ ಯಾರಾದರೂ ಈ ಥರ ಹಸು ಸಾಕಿರ್ತಾರಲ್ಲ, ಅವರಿಗೆ ಮುಂಚಿತವಾಗಲೇ ಹೇಳಿರ್ತೀನಿ, ಅಂದರೆ ಗೊತ್ತಿದ್ದರೆ ಈ ಥರ ಹಸು ಕರು ಹಾಕಿದಾಗ ಫಸ್ಟೇ ಹಾಲು ಕೊಡಿ ಅಂತ. ಅವ್ರ ಪಾಪ ಗೊತ್ತಿರೋರಾದರೆ ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ಇವಾಗೆಲ್ಲ ಹೊರಗಡೆ ಸಿಟಿಗಳಲ್ಲೂ ಸಿಗುತ್ತೆ ಗಿಣ್ಣ ಹಾಲಲ್ಲಿ ಕೇಕ್ ಮಾಡ್ತಾರಲ್ಲ. ಇವಾಗೇನು ಬಿಡಿ ಫ್ರೆಂಡ್ಸ್, ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ.
ಪೂರ್ವಿ ಬೇರೆ ಹೊಟ್ಟೆ ಹಸ್ವು ಅಂತ ಹೇಳ್ತಾ ಇದ್ಲು. ಅವಳಿಗೆ ಬೆಳಿಗ್ಗೆ ಒಂದು ಚಪಾತಿ ತಿನ್ನಿಸಿದ್ದೆ. ಸೊ ಇವಾಗ ಊಟ ಬೇಕು ಅಂತ ಇದ್ಲು. ಸರಿ ಬೇಗ ಬೇಗ ಪಾತ್ರೆ ಎಲ್ಲ ವಾಶ್ ಮಾಡೋಣ, ಅವಳಿಗೆ ಮತ್ತೆ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು ತಿನ್ಸೋಣ ಅಂತ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಎತ್ತಿಡ್ತಾ ಇದ್ದೀನಿ ಫ್ರೆಂಡ್ಸ್. ಪೂರ್ವಿ ಹೊಟ್ಟೆ ಹಸ್ವು ಅಂದಲ್ಲ, ಸರಿ ಪುಳಿಯೋಗರೆ ತಿನ್ನಿಸ್ಲಾ ಅಂತಂದೆ. ಸೊ ಪುಳಿಯೋಗರೆ ಬೇಡ ನನಗೆ ಅಂತ ಹೇಳಿದ್ಲು. ಸರಿ ಏನು ಬೇಕು ಅಂದಿದ್ದಕ್ಕೆ ಸ್ನ್ಯಾಕ್ಸ್ ಕೊಡು ಅಂದ್ಲು. ಸರಿ ಅಂದ್ಬಿಟ್ಟು ಬಿಸ್ಕೆಟ್ ಇತ್ತಲ್ಲ ಮನೇಲಿ ಅದನ್ನು ಕೊಡೋಣ ಅಂತ ತೆಗಿತಾ ಇದ್ದೆ. ನಾನು ಇದೇ ಡಬ್ಬದಲ್ಲಿ ಸ್ನ್ಯಾಕ್ಸ್ ಏನಾದ್ರು ಇಡ್ತೀನಲ್ವ, ಅದು ಅವಳು ನೋಡ್ಕೊಂಡಿರ್ತಾಳೆ. ಸೊ ಅಲ್ಲಿ ಬಂದು ನಿಂತ್ಕೊಂಡು ಆ ಡೈರೆಕ್ಷನಲ್ಲಿ ನನಗೆ ಹೊಟ್ಟೆ ಹಸ್ವಾಗ್ತಿದೆ ಅಂತ ಹೇಳ್ತಾಳೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಅವಳಿಗೆ ಊಟ ಬೇಡ ಸ್ನ್ಯಾಕ್ಸ್ ಬೇಕು ಅಂತ. ಸೊ ಮನೇಲಿ ನಾನು ಸ್ವಲ್ಪ ಬ್ರೆಡ್ಡು ಬನ್ನು ಮತ್ತು ಬಿಸ್ಕೆಟ್ಸು ಫ್ರೂಟ್ಸ್ ಎಲ್ಲ ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ. ಮತ್ತು ಅವಳನ್ನ ಸಪ್ರೇಟಾಗಿ ಅಂಗಡಿ ಕರ್ಕೊಂಡೋದ್ರೆ ಬೇರೆ ಏನಾದರೂ ಬೇಕು ಅಂತ ತೆಗೆಸ್ಕೊತಾಳೆ. ಅದಕ್ಕೋಸ್ಕರ ನೋಡಿ ನಾನು ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ, ನಾನು ನಿನಗೆ ಎರಡೇ ಕೊಡೋದು ಬಿಸ್ಕೆಟು ಅಂತ. ಮತ್ತೆ ಊಟ ಮಾಡಬೇಕು ಇದನ್ನೇ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸರಿ ಕೊಡು ಅಂತ ಹೇಳಿದ್ಲು. ಸೊ ಇವಾಗ ಬಿಸ್ಕೆಟ್ ಪ್ಯಾಕೆಟ್ ಓಪನ್ ಮಾಡ್ತಾಯಿದ್ದೀನಿ. ನಮ್ಮ ಪೂರ್ವಿಗೆ ಅಂಗಡಿ ಕರ್ಕೊಂಡೋಗ್ಬಿಟ್ರಂತೂ ಅವಳು ಏನು ಕೇಳ್ತಾಳೆ ಅದನ್ನೇ ಕೊಡಿಸ್ಬೇಕು. ಸೊ ಅವಳು ಕೇಳೋದೆಲ್ಲ ಜಂಕ್ ಫುಡ್ಡೇ. ಅದಕ್ಕೋಸ್ಕರ ನಾನು ಅವಳನ್ನ ಕರ್ಕೊಂಡು ಹೋಗೋದೇ ಬೇಡ ಅಂದ್ಬಿಟ್ಟು ಒಂದೇ ಸರಿ ಮನೆಗೆ ನನಗೆ ಅವಳಿಗೇನು ಹೆಲ್ತಿ ಫುಡ್ ಇದೆ ಅದನ್ನು ನಾನು ತಂದಿಟ್ಕೊಂಡು ಕೊಡ್ತೀನಿ. ನೋಡಿ ಬಿಸ್ಕೆಟ್ ಕೊಡ್ತಾಯಿದ್ದೀನಿ. ಬಿಸ್ಕೆಟ್ ಕೊಟ್ಟಿದ ತಕ್ಷಣ ಪೂರ್ವಿ ಓಡೋಗ್ತಾಳೆ. ಈಗ ನೋಡಿ ಯೋಚನೆ ಮಾಡ್ತಿದ್ದಾಳೆ, 2 ಬಿಸ್ಕೆಟ್ ಕೊಟ್ಟನಲ್ಲ ಅದಕ್ಕೇ ನೋಡಿ ತೊಗೊಂಡೋಗ್ತಿದ್ದಾಳೆ. ಹಾಗೆ ಬಿಸ್ಕೆಟ್ನ ಓಡಾಡ್ಕೊಂಡು ಆಟ ಆಡ್ಕೊಂಡು ತಿಂತಾಳೆ. ಇವಾಗ ಮಧ್ಯಾಹ್ನ ಆಗಿದೆಯಲ್ವ, ಈಗ ಪೂರ್ವಿನ ಮಲಗಿಸ್ಬೇಕು. ಇಲ್ಲ ಅಂತಂದರೆ ಅವಳು ನಾನು ಮಲಗಿಸಿಲ್ಲ ಅಂದರೆ ಅವಳು ಹಾಗೆ ಆಟಾಡ್ಕೊಂಡೇ ಇರ್ತಾಳೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ಆಯಿತು, ಮತ್ತು ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆಗಳು ತೊಳೆದಿದ್ದು ಆಯಿತು. ನೋಡಿ ಇದು ಬಂದು ನಮ್ಮ ಯಜಮಾನರು ಡೈಲಿ ಮಾರ್ನಿಂಗ್ ಹೊತ್ತು ಜಿಮ್ ಮಾಡಿದ್ಮೇಲೆ ಇದನ್ನು ಹಾಲೊಳಗಡೆ ಬಾದಾಮಿ ಮತ್ತು ಗೋಡಂಬಿನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಕುಡಿತಾರೆ. ಸೊ ಇದನ್ನು ನಾನು ಕಿಚನಲ್ಲೇ ಇಟ್ಟಿರ್ತೀನಿ. ಯಾಕಂದರೆ ಜಿಮ್ ಮಾಡಿದ ತಕ್ಷಣ ಅವರೇ ಪ್ರಿಪೇರ್ ಮಾಡ್ಕೊಳ್ತಾರೆ. ಇದು ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡು ಅವರೇ ಕುಡಿಯೋದು. ಸೊ ಒಂದು ಪಕ್ಕದಲ್ಲಿ ಒಂದು ಬೌಲಲ್ಲಿ ಕೂಡ ನಾನು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಟಿರ್ತೀನಿ. ಅವರು ಶುಗರ್ ಯೂಸ್ ಮಾಡಲ್ಲ, ಬೆಲ್ಲನೇ ಹಾಕ್ಕೊಳ್ತಾರೆ ಜ್ಯೂಸ್ಗೆ. ಅದಕ್ಕೋಸ್ಕರ ನೋಡಿ ಎಲ್ಲ ಅಡುಗೆ ಕಿಚನ್ ಕೆಲಸ ಎಲ್ಲ ಮುಗೀತು. ಪೂರಿ ಹೊಟ್ಟೆ ಹಸ್ವು ಅಂತಿದ್ಲಲ್ಲ, ಸೊ 2 ಬಿಸ್ಕೆಟ್ ಕೊಟ್ಟಿದ್ದೆ. 2 ಬಿಸ್ಕೆಟ್ ಸಾಕಾಗಲ್ಲ ಅಂತ ಹೇಳಿ ರೈಸಿಗೆ ಇಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜಿತ್ತು, ಅದಕ್ಕೆ ತಿನ್ಸೋಣ ಅಂದ್ಬಿಟ್ಟು ಬಿಸಿ ಅನ್ನ ಒಳಗಿಟ್ಟಿದ್ದೀನಿ. ಇದು ನಮ್ಮ ಯಜಮಾನ್ರು ಮಿಲ್ಟ್ರಿನಲ್ಲಿ ಹಾಕೊಳ್ಳುವಂತಹ ಸೊಳ್ಳೆ ಪರ್ದ, ನಿದ್ದೆ ಮಾಡಬೇಕಾದ್ರೆ ನೈಟ್ ಹೊತ್ತು. ಸೊ ಅದು ಕೂಡ ತೊಗೊಂಡು ಬಂದಿದ್ರು. ಬೆಂಗಳೂರಿಗೆ ಲಗೇಜಲ್ಲಿ ಇತ್ತು. ಲಗೇಜೆಲ್ಲ ಓಪನ್ ಮಾಡಿ ಮಿಷಿನ್ಗೆ ಹಾಕ್ತಾಯಿದ್ದೆ, ಕೆಲವು ಬಟ್ಟೆಗಳು ಒಗೆಯೋ ಬಟ್ಟೆನೆಲ್ಲ ವಾಷಿಂಗ್ಗೆ. ಸೊ ಇದು ಕೂಡ ನಾನು ವಾಶ್ ಮಾಡೋಕ್ಕೆ ಅಂತ ಎತ್ಕೊಂಡೆ. ಬಟ್ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ, ಅದನ್ನು ಸೋಪಿನ ಪುಡಿಲಿ ನೆನೆಸ್ಬಿಟ್ಟೆ ವಾಶ್ ಮಾಡಬೇಕು. ಸೊ ಅದು ಕೂಡ ನಾನು ಕೈಯಲ್ಲೇ ವಾಶ್ ಮಾಡಿಕೊಂಡೆ. ಇನ್ನು ಬಾಕಿ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಅವ್ರದ್ದು ಯೂನಿಫಾರ್ಮ್ ಕೂಡ ನಾನು ಸಪ್ರೇಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡೆ. ಅವರ ಫ್ರೆಂಡ್ ಒಬ್ಬರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅಂದರೆ ಅವರು ಪಂಜಾಬಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರಲ್ಲ, ಅವರ ಕೊಲಿಗೇನೆ. ಅಂದರೆ ಅವರು ಅಲ್ಲಿಂದ ಡ್ಯೂಟಿ ಮೇಲೆ ಕಳಿಸಿದ್ದಾರೆ ಬೆಂಗಳೂರಿಗೆ. ಸೊ ಇವತ್ತು ನೈಟ್ ಬೆಂಗಳೂರು ರೀಚ್ ಆಗ್ತಾರೆ. ಸೊ ಇವತ್ತು ನಮ್ಮನೆಗೆ ಬಂದು ಹಾಲ್ಟಾಗಿ ನಾಳೆ ಹೋಗ್ತಾರೆ ಡ್ಯೂಟಿಗೆ ಅವರು ಕೂಡ. ಅಂದರೆ ಅಲ್ಲಿ ಏನೋ ಲೆಟರ್ ಇತ್ತಂತೆ, ಆ ಲೆಟರ್ನ ಕೊಡೋಕ್ಕೋಸ್ಕರ ಬಂದಿರೋದು. ಅವ್ರದ್ದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಯಲಹಂಕದಲ್ಲಿರೋದು, ಇಟ್ಕೊಟ್ರು. ಸೊ ಅಲ್ಲಿ ಹೋಗಿ ಅವರು ಫಾರ್ಮ್ ಸಬ್ಮಿಟ್ ಮಾಡ್ತಾರೆ. ಇವತ್ತು ನೈಟ್ ಇಲ್ಲೇ ಹಾಲ್ಟ್ ಆಗ್ತಾರಲ್ಲ, ಸೊ ಅದಕ್ಕೋಸ್ಕರ ನೈಟ್ ಅಡುಗೆಗೆ ಅಂದ್ಬಿಟ್ಟು ನಾನು ಸೊಪ್ಪು ತೊಗೊಂಡು ಬಂದಿದ್ದೆ. ನೋಡಿ ಫ್ರೆಶ್ ಇದೆ ಸೊಪ್ಪೆಲ್ಲ. ಸೊ 2 ಕಟ್ ತೊಗೊಂಡು ಬಂದಿದ್ದೆ, ಮಿಕ್ಸ್ ಸೊಪ್ಪು ಮೊಸಪ್ಪು ಮಾಡೋಣ ಅಂತ. ಸೊ ಸೊಪ್ಪು ಸಾರು ಮಾಡಿಬಿಟ್ಟು ನಂಚ್ಕೊಳ್ಳೋಕ್ಕೆ ಬೋಂಡ ಏನಾದ್ರು ಮಾಡಬೇಕು. ಮತ್ತು ಇವಾಗ ನಾನು ಇಡ್ಲಿಗೆ ನೆನೆ ಹಾಕಿದ್ದೆ, ರುಬ್ಬಿಟ್ಟಿದ್ದೀನಿ ನೋಡಿ. ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂತ. ಸೊ ನೋಡಿ ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.